ಮೈಶುಗರ್ ಕಾರ್ಖಾನೆ, ಶಾಲೆಯ ಆಡಳಿತ ಮಂಡಳಿ, ಹಳೆ ವಿದ್ಯಾರ್ಥಿಗಳು ಹಾಗೂ ರೈತ ಮುಖಂಡರೊಂದಿಗೆ ಮೈಶುಗರ್ ಶಾಲೆ ಸಂಬಂಧ ಶಾಸಕ ಗಣಿಗ ರವಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಮಂಡ್ಯದ ಸರ್ಕಾರಿ ಅತಿಥಿ ಗೃಹದಲ್ಲಿ ಸಭೆ ಜರುಗಿತು. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಒಳಗೊಂಡಿರುವ ಮೈಶುಗರ್ ಶಾಲೆಯನ್ನು ಗುತ್ತಿಗೆಗೆ ನೀಡಲು ಮುಂದಾಗಿರುವ ಆಡಳಿತ ಮಂಡಳಿ ವಿರುದ್ಧ ಕುಮಾರಸ್ವಾಮಿ ವಿರೋಧ ವ್ಯಕ್ತಪಡಿಸಿದ್ದರು. ನಿನ್ನೆ ಕುಮಾರಸ್ವಾಮಿ ಜೊತೆ ಶಾಸಕ ಗಣಿಗ ರವಿಕುಮಾರ್ ಮಾತುಕತೆಯಾಡಿದ್ದ ಹಿನ್ನೆಲೆ ಇಂದು ಸಭೆಯಲ್ಲಿ ಗಂಭೀರ ಚರ್ಚೆ ನಡೆಸಿದರು. ಸಭೆಯ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಮೈಶುಗರ್ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗುತ್ತಿದೆ. ಇದರಿಂದ ಮೈಶುಗರ್ ಕಾರ್ಖಾನೆಗೆ 18 ಲಕ್ಷ ನಷ್ಟ ಆಗುತ್ತಿದೆ. ಹೀಗಾಗಿ ಮೈಶುಗರ್ ಶಾಲೆಯನ್ನು ಗುತ್ತಿಗೆ ನೀಡಲು ಮೈಶುಗರ್ ಅಧ್ಯಕ್ಷರು ತೀರ್ಮಾನ ಮಾಡಿದ್ದರು. ಗುತ್ತಿಗೆ ಕೊಡಲು ಎಲ್ಲಾ ಪ್ರಕ್ರಿಯೆ ಆರಂಭವಾಗಿತ್ತು. ಇದೀಗ ಗುತ್ತಿಗೆ ಕೊಡಲು ತೀವ್ರ ವಿರೋಧ ವ್ಯಕ್ತವಾಗಿದೆ ಎಂದರು. ಇಂದು ಹಳೆ ವಿದ್ಯಾರ್ಥಿಗಳು ರೈತರ ಸಭೆಯನ್ನು ನಡೆಸಿದ್ದೇನೆ. ಸಭೆಯಲ್ಲೂ ಖಾಸಗಿಯವರಿಗೆ ನೀಡುವುದು ಬೇಡ ಎಂಬ ವಿರೋಧ ಇದೆ. ಹೀಗಾಗಿ ನಾವು ಗುತ್ತಿಗೆಗೆ ನೀಡಬಾರದು ಎಂದು ತೀರ್ಮಾನ ಮಾಡಿದ್ದೇವೆ. ಎಂದಿನಂತೆ ಮೈಶುಗರ್ ಶಾಲೆ ಕಾರ್ಖಾನೆಯ ಒಡೆತನದಲ್ಲಿ ನಡೆಯುತ್ತೆ. ಈಗ ಆಗಿರುವ ಟೆಂಡರ್ ಪ್ರಕ್ರಿಯೆಗೆ ಫುಲ್ ಸ್ಟಾಪ್ ಹಾಕುತ್ತೇವೆ. ಕುಮಾರಸ್ವಾಮಿ ಅವರು ಶಾಲೆ ಅಭಿವೃದ್ಧಿಗೆ ಹಣ ಕೊಡ್ತೀವಿ ಎಂದಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಶಾಲೆಯ ಅಭಿವೃದ್ಧಿಯ ನೀಲಿನಕ್ಷೆ ತಯಾರು ಮಾಡುತ್ತೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲೆಗೆ ಮಕ್ಕಳನ್ನು ಸೇರಿಸಿ ಮತ್ತಷ್ಟು ಅಭಿವೃದ್ಧಿಪಡಿಸುತ್ತೇವೆ ಎಂದು ತಿಳಿಸಿದರು. ಕಳೆದ 1 ತಿಂಗಳಿಂದ ಮೈಶುಗರ್ ಪ್ರೌಢಶಾಲೆ ಕುರಿತಂತೆ ಹಲವಾರು ವಿಚಾರಗಳು ಜಿಲ್ಲೆಯಲ್ಲಿ ಹರಿದಾಡ್ತಿದ್ವು. ಮೈಶುಗರ್ ಪ್ರೌಢಶಾಲೆಯಲ್ಲಿ ಸ್ಟ್ರೆಂತ್ ಕಡಿಮೆ ಆಗ್ತಾಯಿದೆ ಮತ್ತು ಅದು ನಷ್ಟದಲ್ಲಿದೆ. ಭಾಳ ವರ್ಷಗಳಿಂದ ರೈತರ ಕ್ಷೇಮಾಭಿವೃದ್ಧಿ ನಿಧಿಯಿಂದ ಅದನ್ನು ನಡೆಸ್ತಾ ಇದ್ದೀವಿ. ವರ್ಷಕ್ಕೆ 18 ಲಕ್ಷ ಲಾಸ್ ಆಗ್ತಾಯಿದೆ. ಇದು ಕಾರ್ಖಾನೆಗೆ ಹೊರೆ ಆಗ್ತಾಯಿದೆ. ಅದನ್ನು ಯಾರಾದರೂ ಪರಿಣಿತರು ಖಾಸಗಿ ಶಾಲೆಯನ್ನು ನಡೆಸಿ 20 ವರ್ಷ ಅನುಭವ ಇರುವಂಥವರು ನಡೆಸೋದಕ್ಕೆ ಕೊಡೋಣ ಅಂತೇಳಿ ನಮ್ಮ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರ ನೇತೃತ್ವದ ಕಮಿಟಿ ಒಂದು ತೀರ್ಮಾನ ಮಾಡಿ ಪೇಪರಲ್ಲಿ ಆ್ಯಡ್ ಕೊಟ್ಟು ಟೆಂಡರನ್ನು ಕರೆದಿತ್ತು. ಟೆಂಡರ್ ಘೋಷಣೆ ಆದ ನಂತರ ರೈತರು, ಹಳೆಯ ವಿದ್ಯಾರ್ಥಿಗಳು, ಹೋರಾಟಗಾರರು ಮೈಶುಗರ್ ಪ್ರೌಢಶಾಲೆ ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಇರಬೇಕು ಅನ್ನೋ ಅಭಿಪ್ರಾಯವನ್ನು ನಮ್ಮ ಮಂತ್ರಿಗಳ ಹತ್ರ ಅವರು ಖುದ್ದಾಗಿ ಭೇಟಿ ಮಾಡಿ ಮನವಿಗಳನ್ನು ಸಲ್ಲಿಸಿದರು. ಇದ್ರ ಬಗ್ಗೆ ಪರ ವಿರೋಧ ಚರ್ಚೆಗಳು ಭಾಳ ದಿನಗಳಿಂದ ಆಗ್ತಾಯಿತ್ತು. ಇದನ್ನು ಜವಾಬ್ದಾರಿಯುತವಾದ ಮಂಡ್ಯ ನಗರದ ಶಾಸಕನಾಗಿ ಎಲ್ಲ ಹೋರಾಟಗಾರರನ್ನು ಇವತ್ತು ಪ್ರವಾಸಿ ಮಂದಿರದಲ್ಲಿ ಕರೆದು, ಇಂದಿನ ಮಾಜಿ ಅಧ್ಯಕ್ಷರುಗಳು, ಹೋರಾಟಗಾರರು, ರೈತ ಮುಖಂಡರುಗಳನ್ನು ಕರೆದು ಸುದೀರ್ಘವಾದ 2 ಗಂಟೆಗಳ ಕಾಲ ಅವರ ಅಭಿಪ್ರಾಯವನ್ನು ಪಡೆದು ಚರ್ಚೆಯಲ್ಲಿ ಹಿಂದೆ ಏನಿತ್ತು ಹಾಗೆ ನಡೀಲಿ, ಇದಕ್ಕೆ ಭಾವನಾತ್ಮಕವಾದ ಸಂಬಂಧ ಇದೆ ಅಂತ ಹೇಳಿದ್ರಿಂದ ನಮ್ಮ ಮಂತ್ರಿಗಳು ಕೂಡ ಹೋರಾಟಗಾರರು ಮತ್ತು ಜನರ ಅಭಿಪ್ರಾಯಕ್ಕೆ ನಾವು ಹಾಗೆ ಸ್ಪಂದಿಸೋಣ ಅಂತ ಹೇಳಿ ಮತ್ತು ಈ ಕೂಡಲೇ ಈ ಕ್ಷಣದಿಂದ ಏನು ಟೆಂಡರ್ ಪ್ರಕ್ರಿಯೆಯನ್ನು ರದ್ದು ಮಾಡಬೇಕು ಅಂತೇಳಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಿಗೆ ಮಾನ್ಯ ಮಂತ್ರಿಗಳು ಸೂಚನೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ಸೂಚನೆಯನ್ನು ಕೂಡ ನಾನು ಕೂಡ ಕೊಡ್ತಾಯಿದ್ದೀವಿ. ಈ ಕ್ಷಣದಿಂದ ಅದನ್ನು ಖಾಸಗಿಯವರಿಗೆ ವಹಿಸಬೇಕು ಅಂತ ಏನಿತ್ತು. ಮತ್ತು ಕಲ್ಯಾಣ ಮಂಟಪವನ್ನು ಕೂಡ ನಾವು ಅದು ಈಗ ಬದಲಾವಣೆ ಜಗದ ನಿಯಮ. ಈಗೆಲ್ಲ ಪೈಪೋಟಿ ಯುಗದಲ್ಲಿ ಒಳ್ಳೊಳ್ಳೆ ಕಲ್ಯಾಣ ಮಂಟಪಗಳು ಬರ್ತಾಯಿದೆ. ಇದು ಬಣ್ಣನೂ ಬಳಿದಿಲ್ಲ, ನಡೆಸೋದಕ್ಕೆ ಕಷ್ಟ ಆಗ್ತದೆ. ಆದರೆ 2 ವರ್ಷಕ್ಕೆ ಲೀಸ್ ಕೊಡೋದ್ರಿಂದ ಅದೇನು ತೊಂದರೆ ಆಗ್ತಿರಲಿಲ್ಲ. ಆಸ್ತಿಯನ್ನು ಯಾರಿಗೂ ಬರ್ಕೊಡ್ತಿರಲಿಲ್ಲ. ಅವರೇ ಸಕ್ಕರೆ ಕಾರ್ಖಾನೆಗೆ ದುಡ್ಡು ಕಟ್ಟಿ ನಡೆಸಬೇಕು ಅಂತ. ಆದರೆ ರೈತರ ಭಾವನೆ ಏನು ಅಂದರೆ 8-10 ಸಾವಿರದಲ್ಲಿ ಮದುವೆಗಳು ನಡೀತಾ ಇದೆ. ಖಾಸಗಿಯವ್ರು ತೊಗೊಂಡವರು ಜಾಸ್ತಿ ಮಾಡಿಬಿಡ್ತಾರೆ. ಆಮೇಲೆ ಇನ್ನೊಂದು ಅವರ ರೈತರಲ್ಲಿ ಏನಿರುತ್ತೆ, ಖಾಸಗಿಯವ್ರು ಕೊಟ್ಟರೆ ವಾಪಸ್ ಬರಲ್ಲ, ಹಿಂದಿನ ಕಹಿ ಘಟನೆಗಳಿಂದಾಗಿ ಅದು ಬೇಡ ಅಂತ ಹೇಳಿದ್ರು. ಅದನ್ನು ಕೂಡ ಈ ಕೂಡಲೇ ಟೆಂಡರನ್ನು ರದ್ದು ಮಾಡಿ ಅದನ್ನು ಮಾತಾಡೋಣ ಅಂತ ಹೇಳಿ ಸೂಚನೆಯನ್ನು ಈಗ MD ಅವ್ರಿಗೆ ಕೊಡ್ತಾಯಿದ್ದೀವಿ. ಮತ್ತೊಂದು ನಮ್ಮ ಮಾನ್ಯ MP ಗಳು, ಕೇಂದ್ರ ಮಂತ್ರಿಗಳು
ಅವರು ಬೃಹತ್ ಕೈಗಾರಿಕಾ ಸಚಿವರಾಗಿರೋದ್ರಿಂದ CSR ಫಂಡ್ನಲ್ಲಿ ಒಂದು ನೀಲಾನಕ್ಷೆಯನ್ನು ಮಾಡಿ 25 ಕೋಟಿಯನ್ನು ನಾನು ಆ ಶಾಲೆಗೆ ಕೊಡ್ತೀನಿ ಅಂತ ಹೇಳಿದರೆ ನಾನು ಅದನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅವರಿಗೆ ಧನ್ಯವಾದಗಳನ್ನು ಕೂಡ ಹೇಳ್ತೀನಿ. ಮನೆ MP ಅವರು ಶಾಲೆಯನ್ನು ನಡೆಸೋದಕ್ಕೆ 25 ಕೋಟಿಯನ್ನು ಡೆಪಾಸಿಟನ್ನು CSR ಫಂಡಲ್ಲಿ ಇಡಿಸ್ತೀನಿ ಅಂದಿರೋದ್ರಿಂದ ಇದರಲ್ಲಿ ರಾಜಕೀಯ ಮುಖ್ಯ ಅಲ್ಲ, ನನಗೆ ನಮ್ಮ ಮಂಡ್ಯದ ಅಭಿವೃದ್ಧಿ ಮುಖ್ಯ. ಮಂಡ್ಯದ ಅಭಿವೃದ್ಧಿ ವಿಚಾರದಲ್ಲಿ ಯಾರ ಹತ್ರ ಕರೆದ್ರೂ ನಾನು ಹೋಗೋಕ್ಕೆ ಸಿದ್ಧ ಇದ್ದೀನಿ. ಅದು ಯಾವುದೇ ಪಾರ್ಟಿ ಆಗಿರಲಿ, ಯಾವುದೇ ವ್ಯಕ್ತಿ ಆಗಿರಲಿ, ಯಾವುದೇ ಸಂಸ್ಥೆ ಆಗಿರಲಿ, ಮಂಡ್ಯ ಅಭಿವೃದ್ಧಿ ಮಾತ್ರ ನನ್ನ ಮುಂದೆ ಇರೋದು. ಮಂಡ್ಯ ಅಭಿವೃದ್ಧಿ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಪಕ್ಷ ಭೇದ ಮರೆತು ಯಾರ ಹತ್ರ ಹೋಗಿ ಬೇಕಾದರೂ ಅಂಗಲಾಚಿ ನಾನು ಮಂಡ್ಯ ನಗರದ ಅಭಿವೃದ್ಧಿ ಮತ್ತು ಶಿಕ್ಷಣದ ಅಭಿವೃದ್ಧಿಗೆ ತರ್ತೀನಿ. ಈಗ ಮಂಡ್ಯ ತಾಲೂಕಿನ ಹೊಸಬೂದನೂರು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ BN ರಘು, ಉಪಾಧ್ಯಕ್ಷರಾಗಿ BM ಮಂಚದಾಸು ಆಯ್ಕೆಯಾದರು. ಕಳೆದ ಜೂನ್ ತಿಂಗಳಲ್ಲಿ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ 12 ಮಂದಿ ನಿರ್ದೇಶಕರು ಆಯ್ಕೆಯಾಗಿದ್ದ ಹಿನ್ನೆಲೆಯಲ್ಲಿ ಇಂದು ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ BN ರಘು, ಉಪಾಧ್ಯಕ್ಷ ಸ್ಥಾನಕ್ಕೆ BM ಮಂಚದಾಸು ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಅಧ್ಯಕ್ಷರಾಗಿ BN ರಘು, ಉಪಾಧ್ಯಕ್ಷರಾಗಿ BM ಮಂಚದಾಸು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ NL ರವಿ ಘೋಷಿಸಿದರು. ನೂತನ ಅಧ್ಯಕ್ಷ BN ರಘು ಮಾತನಾಡಿ, ನನ್ನನ್ನು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ ಸಹಕಾರ ಸಂಘದ ಎಲ್ಲ ನಿರ್ದೇಶಕರುಗಳಿಗೂ ಎಲ್ಲ ಗ್ರಾಮದ ಮುಖಂಡರುಗಳಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಶಾಸಕರಾದ P. ರವಿಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವರಾದ N. ಚಲುವರಾಯಸ್ವಾಮಿ ಅವರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಪ್ರಾಮುಖ್ಯತೆ ವಹಿಸಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಅನುದಾನವನ್ನು ತಂದು ಮುಂದಿನ ದಿನಗಳಲ್ಲಿ ಉಪಾಧ್ಯಕ್ಷರು ಎಲ್ಲಾ ನಿರ್ದೇಶಕರ ಜೊತೆಗೂಡಿ ಸಹಕಾರ ಸಂಘದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ನಮ್ಮ ನೆಚ್ಚಿನ ನಾಯಕರಾದ ಯೋಗಣ್ಣ ಹಾಗೂ ನನ್ನ ಎಲ್ಲ ನಾಯಕರಿಗೂ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ಹೊಸಬೂದನೂರು ಗ್ರಾಮದ ಕೃಷಿ ಪತ್ತಿನ ವ್ಯವಸಾಯ ಸೇವಾ ಸಹಕಾರ ಸಂಘದ ನಮ್ಮ ನೂತನ ನಿರ್ದೇಶಕರುಗಳು ನನ್ನ ಇವತ್ತು ಅಧ್ಯಕ್ಷನಾಗಿ ಮಾಡಿದ್ದಾರೆ. ಆ ಒಂದು ಕೃತಜ್ಞತೆಗೆ ನಮ್ಮ ಗ್ರಾಮದ ರೈತರಿಗೆ ಮತ್ತು ನಮ್ಮ ಗ್ರಾಮದ ಮುಖಂಡರುಗಳು ಮತ್ತು ಈ ಸಂಘದ ಸದಸ್ಯರುಗಳಿಗೆ ನಾನು ಅಭಿನಂದನೆ ತಿಳಿಸುತ್ತಾ, ಈ ಸಂಘದ ಒಂದು ಕಾರ್ಯವೈಖರಿಯಲ್ಲಿ ನಾನು ಸ್ವತಃಸಿದ್ಧವಾಗಿ ಒಂದು ಕೆಲಸ ಮಾಡೋಕ್ಕೆ ನನ್ನ ಶ್ರಮವನ್ನು ನೀಡ್ತೀನಿ. ಹಾಗಾಗಿ ನನ್ನ ನಂಬಿ ನಿರ್ದೇಶಕರುಗಳು ಮತ್ತು ಮುಖಂಡರುಗಳು ಈ ಒಂದು ಅಧ್ಯಕ್ಷ ಸ್ಥಾನವನ್ನು ನನಗೆ ನೀಡಿದ್ದಾರೆ. ಅವರಿಗೆ ಧನ್ಯವಾದ ತಿಳಿಸ್ತಾ, ಈ ಒಂದು ಕೃಷಿ ಪತ್ತಿನ ಸಹಕಾರ ಸಂಘದಾಗ ನಮ್ಮ ಸ್ಥಳೀಯ ಶಾಸಕರಾದ ರವಿಕುಮಾರ್ ಅವರು ಮತ್ತು ನನ್ನ ನೆಚ್ಚಿನ ನಾಯಕರಾದಂಥ ಯೋಗಣ್ಣ ಅವರು ಈ ಒಂದು ಇದಕ್ಕೆ ಶ್ರಮಿಸಿದ್ದಾರೆ. ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದಕ್ಕೆ ನಮಗೆ ಭಾಳ ಪ್ರಾಮುಖ್ಯತೆ ವಹಿಸಿದ್ದಾರೆ. ಹಾಗಾಗಿ ಎಲ್ಲ ನಾಯಕರನ್ನ ಒಳಗೊಂಡು ಒಂದು ಅನುದಾನ ತಂದು ಈ ಒಂದು ಸಂಸ್ಥೆಯ ಉದ್ಧಾರಕ್ಕೆ, ಉನ್ನತೀಕರಣಕ್ಕೆ ಶ್ರಮ ವಹಿಸ್ತೀನಿ ಅಂತ ಹೇಳಿ ನೂತನ ಅಧ್ಯಕ್ಷ, ಉಪಾಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಚಂದ್ರು, ಹೊಸಬೂದನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ BN ರಘು, ಉಪಾಧ್ಯಕ್ಷರಾಗಿ BM ಮಂಚದಾಸು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಸಹಕಾರ ಸಂಘದ ಅಭಿವೃದ್ಧಿಗೆ ಶ್ರಮಿಸಲಿ ಎಂದು ಹಾರೈಸಿದರು. ಅಧ್ಯಕ್ಷರಾಗೋದ್ರು, ಉಪಾಧ್ಯಕ್ಷರಾಗೋದ್ರು, ಡೈರೆಕ್ಟರ್ ಆಗೋದ್ರು ನಮ್ದು ಏನು ಜವಾಬ್ದಾರಿ ಇಲ್ಲ ಅಂತ ಯಾವ ಸದಸ್ಯರುಗಳು ಇದರ ಬಗ್ಗೆ ಚಿಂತನೆ ಬಿಟ್ಬಿಡಬಾರ್ದು. ಇದು ಅಧ್ಯಕ್ಷರು ಆಗಿರೋದ್ರಿಂದ ಉಪಾಧ್ಯಕ್ಷರು ಎಲ್ಲ ಅವ್ರು ಮಾಡ್ಕೊತಾರೆ ಅಂತ ಬಾಕಿ ನಿರ್ದೇಶಕರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾರೆ ವ್ಯವಹಾರ ಮಾಡೋಕೆ ಹೋಗಬಾರ್ದು. ಯಾರೇ ಅಧ್ಯಕ್ಷರಲ್ಲಿ, ಯಾರೇ ಉಪಾಧ್ಯಕ್ಷರಲ್ಲಿ, ಅದು ನಮ್ಮದು ಸೊಸೈಟಿ, ನಮ್ಮದು ಸಹಕಾರ ನಮ್ಮದು. ಅದರಿಂದ ನಾವೆಲ್ಲ ಒಮ್ಮತವಾಗಿ ದುಡಿಬೇಕು ಅನ್ನೋದು ತಮ್ಮ ಮನದಲ್ಲೇ ಬರಬೇಕು. ಈ ಸದಸ್ಯರುಗಳು ಅಷ್ಟೇ ಇದೆ, ಸೊಸೈಟಿ ಅವ್ರದ್ದು ಯಾವಾಗ ಒಂದ್ಸಾರಿ ಬರೋದು, ಯಾವಾಗಲೇ ಒಂದ್ಸಾರಿ ಹೋಗೋದು ಬೇಡಿ. ನೀವು ಬಂದು ಅವಾಗ ಇದಕ್ಕೆ ಭೇಟಿ ಕೊಟ್ಟು ವ್ಯವಸ್ಥೆಗಳು ಏನು ನಡೀತಾ ಇದೆ ಅದನ್ನ 4 ಜನಕ್ಕೆ ತಿಳಿಸ್ಬೇಕು. ಅದರಲ್ಲಿ ಕುಂದುಕೊರತೆ ಏನಾದರೂ ಕಂಡು ಬಂದಾಗ ನೀವು ಅಧ್ಯಕ್ಷರ ಗಮನಕ್ಕೆ ತರಬೇಕು. ನೂತನ ಅಧ್ಯಕ್ಷ, ಉಪಾಧ್ಯಕ್ಷರನ್ನು ನಿರ್ದೇಶಕರುಗಳಾದ BS ಅರುಣ್ ಕುಮಾರ್, BS ಮಂಜು,
ರಾಜಶೇಖರ್, ಬಿಎನ್ ರಾವಳಯ್ಯ, ಬಿಟಿ ಸುರೇಶ್, ವೀರಮ್ಮ, ಬಿಸಿ ಲತಾ, ಕೆ ಪುನೀತ್, ಎನ್ ಪಲ್ಲವಿ, ಚೈತ್ರೇಶ್ ಬಿಎಸ್ ಹಾಗೂ ಗ್ರಾಮದ ಮುಖಂಡರು, ಗ್ರಾಮಸ್ಥರು ಅಭಿನಂದಿಸಿದರು. ಪ್ರೊಫೆಸರ್ ಎಂ ಕರಿಮುದ್ದೀನ್ ಸ್ಮಾರಕ ಸಮಿತಿ ಮಂಡ್ಯ ಇವರ ಆಶ್ರಯದಲ್ಲಿ 11ನೇ ವರ್ಷದ ಪ್ರಶಸ್ತಿ ಪ್ರದಾನ ಸಮಾರಂಭ ಮಂಡ್ಯದ ಗಾಂಧಿ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಖ್ಯಾತ ವೈದ್ಯರಾದ ಡಾಕ್ಟರ್ ಬಿ ಸುಜಯಕುಮಾರ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಪ್ರೊಫೆಸರ್ ಎಂ ಕರಿಮುದ್ದೀನ್ ಅವರ ಹೆಸರಿನಲ್ಲಿ ಪ್ರಶಸ್ತಿ ನೀಡುತ್ತಿರುವುದು ಶ್ಲಾಘನೀಯ ಎಂದು ತಿಳಿಸಿದರು. ಇವತ್ತಿನ ನನ್ನ ಸಂದಿಗ್ಧ ಏನು ಅಂತ ಹೇಳಿದ್ರೆ, ಕರಿಮುದ್ದೀನ್ ಬಹಳ ಚೆನ್ನಾಗಿ ಬಲ್ಲವರಿದ್ದಾರೆ ಅಥವಾ ಜೊತೆಗೆ ಅಷ್ಟಾಗಿ ಏನೂ ಗೊತ್ತಿದ್ದಿರೋರು ಇದ್ದಾರೆ. ಎರಡನ್ನೂ ಹೊಂದಿಸ್ಕೊಂಡು ನಾನು ಕರಿಮುದ್ದೀನ್ ಬಗ್ಗೆ ಮಾತನಾಡಬೇಕು, ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ವಿಮರ್ಶಕರಿದ್ದಾರೆ. ನನ್ನನ್ನು ನಿಂಕೊಂಡು ಬರಮಾಡ್ಕೊಳ್ಳೋಕ್ಕೆ ಆ ಊರನ್ನು ಒಂದು ರೀತಿಗೆ ಪಕ್ಕದ ಮನೆಯನ್ನು ಒಂದು ಹಂತಕ್ಕೆ ನಿಜ ಕೂಡ ನಮ್ಮ ಅಜ್ಜಿಯ ಪಕ್ಕದ ಮನೆ ಮತ್ತು ಅವರ ತೀವ್ರವಾದ ಒಡನಾಟ ಇರೋದು ನಮ್ಮ ಅಜ್ಜಿಯವರ ಮನೆಯ ಜೊತೆನೇ ಇದೆ. ಅವ್ರ ಮನೆಯವರಿಗೆ ಇನ್ನೊಂದು ಸಂಬಂಧ ವೈದ್ಯಾರೋಗ್ಯದಲ್ಲಿ ಅದು ಬೇರೆ ವಿಚಾರ. ಕರಿಮುದ್ದೀನ್ ದೈಹಿಕವಾಗಿಲ್ಲ, ಇಲ್ಲದೆ 95 ವರ್ಷ ಆಯಿತು. ಅವರ ಕಳೆದ 2-3 ವರ್ಷಗಳಲ್ಲಿ ಅವರು ಓಡಾಡಲಿಕ್ಕೂ ಆಗ್ತಾ ಇಲ್ಲ, ಅಥವಾ ಕಳೆದ 1 ವರ್ಷದಲ್ಲಿ ಅವರು ಯಾವುದನ್ನು ತೋರಿಸ್ಕೊಳ್ಳೋಕ್ಕೂ ಇಷ್ಟಪಡ್ತಿರಲಿಲ್ಲ. ಅವರ ಇರುವಿಕೆಯ ಪ್ರಾಮುಖ್ಯತೆ ಇವತ್ತು ಅಷ್ಟಿದ್ರೂ ಆ ಕರಿಮುದ್ದೀನ್ ಅನ್ನೋ ಒಂದು ಕಲ್ಪನೆ ಇದೆ, ಒಂದು ಕಾನ್ಸೆಪ್ಟ್ ಇದೆ, ಅದಕ್ಕೆ ಸಾಧ್ಯ ಅಭಿವೃದ್ಧಿ ಇರಬೇಕಾಗತ್ತೆ, ಭವಿಷ್ಯಕ್ಕೂ ಅದರ ಅವಶ್ಯಕತೆ. ಪ್ರಖರ ಗಾಂಧಿವಾದಿ ಮತ್ತು ವಿಶ್ರಾಂತ ಅಧ್ಯಾಪಕರಾದ ಎಲ್ ನರಸಿಂಹಯ್ಯ ಅವರಿಗೆ ಕರ್ನಾಟಕ ಸರ್ವೋದಯ ಮಂಡಲ ಅಧ್ಯಕ್ಷರಾದ ಡಾಕ್ಟರ್ ಎಚ್ಎಸ್ ಸುರೇಶ ಅವರು ಪ್ರಶಸ್ತಿ ನೀಡಿ ಅಭಿನಂದಿಸಿದರು. ಅಭಿನಂದನೆ ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಹಾಡನ್ನು ಸಮರ್ಪಣೆ ಮಾಡಬೇಕು ಅಂತ ಭಾವಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಮಲಿಂಗಯ್ಯ, ಡಾಕ್ಟರ್ ಜಯಪ್ರಕಾಶ ಗೌಡ ಹಾಗೂ ಪ್ರೊಫೆಸರ್ ಎಂ ಕರಿಮುದ್ದೀನ್ ಅಭಿಮಾನಿ ಬಳಗದ ಪದಾಧಿಕಾರಿಗಳು ಇದ್ದರು. ರಾಜ್ಯದ ಶಾಲಾ ಮಕ್ಕಳಿಗೆ ದ್ವಿಭಾಷಾ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡ ಬಣ, ಮಂಡ್ಯ ಜಿಲ್ಲಾಧ್ಯಕ್ಷ ಎಚ್ಡಿ ಜಯರಾಮ ನೇತೃತ್ವದಲ್ಲಿ ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ಜಿಲ್ಲಾಡಳಿತ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಕರ್ನಾಟಕದಲ್ಲಿ ದ್ವಿಭಾಷಾ ನೀತಿ ಜಾರಿಯಾಗಲೇಬೇಕು, ಜಾರಿಯಾಗಲೇಬೇಕು. ಕರ್ನಾಟಕದಲ್ಲಿ ದ್ವಿಭಾಷಾ ನೀತಿ ಜಾರಿಯಾಗಲೇಬೇಕು, ಜಾರಿಯಾಗಲೇಬೇಕು. ಬೇಡ ಹಿಂದಿ ಏರಿಕೆ, ಬೇಡವೇ ಬೇಡ ಹಿಂದಿ ಏರಿಕೆ, ಬೇಡವೇ ಬೇಡ ಹಿಂದಿ ಏರಿಕೆ, ಬೇಡವೇ ಬೇಡ. ಜಿಲ್ಲಾಧ್ಯಕ್ಷ ಎಚ್ಡಿ ಜಯರಾಮ ಮಾತನಾಡಿ, ಕರ್ನಾಟಕದ ಶಾಲೆಗಳಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳನ್ನು ಕಡ್ಡಾಯಗೊಳಿಸುವ ದ್ವಿಭಾಷಾ ನೀತಿಯನ್ನು ಜಾರಿಗೆ ತರಬೇಕು. ತೃತೀಯ ಭಾಷೆಯಾದ ಹಿಂದಿಯನ್ನು ಪಠ್ಯಕ್ರಮದಿಂದ ಹೊರಗಿಡಬೇಕು. ಕನ್ನಡ ಮಾಧ್ಯಮ ಶಾಲೆಗಳನ್ನು ಬಲಪಡಿಸಿ ಉತ್ತಮ ಗುಣಮಟ್ಟದ ಇಂಗ್ಲಿಷ್ ಶಿಕ್ಷಣವನ್ನು ನೀಡಬೇಕು ಎಂದು ಆಗ್ರಹಿಸಿದರು. ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ಹಿಂದಿ ಏರಿಕೆಯನ್ನು ಮಾಡಲು ಹೊರಟಿರತಕ್ಕಂಥದ್ದು ಖಂಡನೀಯ. ಇವತ್ತು ಹಲವಾರು ಉದ್ಯೋಗಗಳನ್ನ ಕಳ್ಕೊಂಡಂಥ ಪರಿಸ್ಥಿತಿ ನಮ್ಮ ಉತ್ತರ ಭಾರತದವರ ಹಾವಳಿಯಿಂದಾಗಿ ನಾವು ಉದ್ಯೋಗವನ್ನು ಕಳ್ಕೊಂಥದ್ದಾಗಿದೆ. ಯಾಕೆಂದರೆ ಅವ್ರಿಗೆ ಹಿಂದಿ ಆಡುಭಾಷೆಯಾಗಿದೆ. ನಮ್ಮದು ಪ್ರಾದೇಶಿಕ ನೆಲೆಗಟ್ಟಿನಲ್ಲಿ ನಮ್ಮ ನಮ್ಮ ನಾಡು ನುಡಿಗೋಸ್ಕರ ನಮ್ಮ ಭಾಷೆಯನ್ನು ನಾವು ಕಲ್ತಂಥದ್ದು ಎಲ್ಲರೂ ಹೆಚ್ಚಿನ ಜನ ಇದ್ದೀವಿ. ಹಾಗಾಗಿ ಹಿಂದಿ ಏರಿಕೆ ನಮ್ಮ ಭಾಷೆ ಅಲ್ಲ. ಹಾಗಾಗಿ ಹಿಂದಿ ಏರಿಕೆಯನ್ನು ಮಾಡೋದ್ರ ಮುಖಾಂತರ ನಮ್ಮ ಉದ್ಯೋಗವನ್ನು ಕಸಿದುಕೊಳ್ಳುವಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರ ವರ್ತಿಸ್ತಾ ಇದೆ. ಅದಕ್ಕೆ ರಾಜ್ಯ ಸರ್ಕಾರಗಳು ಕೂಡ ಅವರ ಮನ್ನಣೆ ಕೊಡ್ತಾ ಇರ್ತಕ್ಕಂಥದ್ದು ಖಂಡನೀಯ. ಈ ಕೂಡಲೇ ಏನು ಕರ್ನಾಟಕ ರಾಜ್ಯದಲ್ಲಿ ಹಿಂದಿ ಏರಿಕೆನ ಕಡ್ಡಾಯವಾಗಿ ಪಠ್ಯಪುಸ್ತಕದಲ್ಲಿ ನಿಲ್ಲಿಸೋದ್ರ ಮುಖಾಂತರ ರಾಜ್ಯದ ವಿದ್ಯಾರ್ಥಿಗಳಿಗೆ ಹೊರೆಯಾಗಿರ್ತಕ್ಕಂಥ ಹಿಂದಿ ಬೇಡವೇ ಬೇಡ.
ನಮಗೆ ದ್ವಿಭಾಷಾ ನೀತಿ ಜಾರಿಯಾಗಲಿ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುವಂತೆ ಕನ್ನಡ ಪ್ರಥಮಾದ್ಯತೆ ಕೊಟ್ಟು ಕಲಿಕೆಗೋಸ್ಕರ ದ್ವಿತೀಯ ಭಾಷೆ ಇಂಗ್ಲೀಷ್ ಇರಲಿ. ಹಾಗಾಗಿ ಹಿಂದಿ ಪರಿಪೂರ್ಣವಾಗಿ ನಿಲ್ಲಿಸಬೇಕು. ಈಗಾಗಲೇ ಕನ್ನಡಿಗರು ನಾವು ರೈಲ್ವೆಲಾಗಲಿ ಮತ್ತು ಬ್ಯಾಂಕ್ಗಳಾಗಲಿ ಉದ್ಯೋಗನ ಕಳ್ಕೊತಾ ಇದ್ದೀವಿ. ಹಾಗಾಗಿ ನಮಗೆ ಹಿಂದಿ ಏರಿಕೆ ಬೇಡವೇ ಬೇಡ. ನಿಮ್ಮ ಭಾಗದಲ್ಲಿ ಹಿಂದಿ ಏರಿಕೆ ಮಾಡಿ ನೀವು ನಮ್ಮ ಮೇಲೆ ಉದ್ಯೋಗವನ್ನು ಕಸಿದುಕೊಳ್ಳುವಂಥ ವ್ಯವಸ್ಥೆ ಇರ್ತದೆ. ಆ ಕೂಡಲೇ ನಿಲ್ಲಿಸಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಪ್ರತಿಭಟನೆಯಲ್ಲಿ ಜೋಸೆಫ್, ಪ್ರವೀಣ್, ಅಭಿಷೇಕ್, ಸಂಜು ಸೇರಿದಂತೆ ಇತರರು ಇದ್ದರು. ಪತ್ರಿಕಾ ಮಿತ್ರರು ಹಾಗೂ ಹಿತೈಷಿಗಳ ಬಳಗದ ವತಿಯಿಂದ ಕೆಕೆ ಶೆಟ್ಟಿ ಕುತ್ತಿಕಾರ್ ಹಾಗೂ ಎಚ್ಕೆ ವೀರಣ್ಣಗೌಡ ಪ್ರಶಸ್ತಿ ಪುರಸ್ಕೃತರ ಪತ್ರಕರ್ತರಿಗೆ ಅಭಿನಂದನಾ ಸಮಾರಂಭವನ್ನು ಜುಲೈ 7ರ ಬೆಳಿಗ್ಗೆ 11 ಗಂಟೆಗೆ ನಗರದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಕೆಸಿ ಮಂಜುನಾಥ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗಡಿನಾಡ ಸಾಧಕ ಕೆಕೆ ಶೆಟ್ಟಿ ಕುತ್ತಿಕಾರ್ ಪ್ರಶಸ್ತಿ ಪಡೆದ ಹಿರಿಯ ಪತ್ರಕರ್ತ ಮತ್ತಿಕೆರೆ ಜಯರಾಮ್ ಹಾಗೂ ಎಚ್ಕೆ ವೀರಣ್ಣಗೌಡ ಪ್ರಶಸ್ತಿ ಪುರಸ್ಕೃತ ಹಾಗೂ 60ನೇ ವರ್ಷಕ್ಕೆ ಕಾಲಿರಿಸಿದ ಜಿಲ್ಲೆಯ ಹಿರಿಯ ಪತ್ರಕರ್ತ ಬಸವರಾಜ ಹೆಗ್ಗಡೆ ಅವರನ್ನು ಸಮಾರಂಭದಲ್ಲಿ ಅಭಿನಂದಿಸಲಾಗುವುದು ಎಂದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ನಿಶ್ಚಲಾನಂದನಾಥ ಸ್ವಾಮೀಜಿ ವಹಿಸಲಿದ್ದು, ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಉದ್ಘಾಟಿಸುವರು. ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಅಧ್ಯಕ್ಷತೆ ವಹಿಸಲಿದ್ದು, ಅಭಿನಂದಿತ ಮತ್ತಿಕೆರೆ ಜಯರಾಮ್ ಹಾಗೂ ಬಸವರಾಜ ಹೆಗ್ಗಡೆ ಅವರನ್ನು ಶಾಸಕ ಪಿ ರವಿಕುಮಾರ್ ಗೌಡ ಅಭಿನಂದಿಸುವರು. ಹಿರಿಯ ಪತ್ರಕರ್ತ ಕೆಎನ್ ರವಿ ಅಭಿನಂದಿತರ ಕುರಿತು ಮಾತನಾಡುವರು ಎಂದು ಹೇಳಿದರು. ಮಂಡ್ಯ ಜಿಲ್ಲೆ ಹಲವು ಪತ್ರಕರ್ತರನ್ನು ನಾಡಿಗೆ ನೀಡಿದೆ. ಅದರಲ್ಲಿ ಎಚ್ಕೆ ವೀರಣ್ಣಗೌಡರು ಶ್ರೇಷ್ಠ ಪತ್ರಕರ್ತರು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರು. ಅವರ ಹೆಸರಿನಲ್ಲಿ ನಮ್ಮ ಹಿರಿಯ ಪತ್ರಕರ್ತರಾದಂಥ ಬಸವರಾಜ ಹೆಗಡೆ ಅವರಿಗೆ ಪ್ರಶಸ್ತಿ ದೊರಕಿತ್ತು. ಮತ್ತು ಬಸವರಾಜ ಹೆಗಡೆ ಮೈಸೂರು ಜಿಲ್ಲೆಯಿಂದ ಪತ್ರಿಕಾ ವೃತ್ತಿಯನ್ನು ಆರಂಭ ಮಾಡಿ ಪ್ರಸ್ತುತ ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಒಂದು 20 ವರ್ಷಕ್ಕೂ ಹೆಚ್ಚು ವರ್ಷಗಳ ಕಾಲ ಪತ್ರಿಕಾ ವೃತ್ತಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಅವ್ರಿಗೆ 60 ವರ್ಷ ಈ ನಾಳಿದ್ದು 7ನೇ ತಾರೀಕು ತುಂಬ್ತಾ ಇದೆ. 60 ವರ್ಷಕ್ಕೆ ಅವರು ಕಾಲಿಡ್ತಾ ಇದ್ದಾರೆ. ಈ ಸುಸಂದರ್ಭದಲ್ಲಿ 60ರ ಸಾರ್ಥಕ ಸಂಭ್ರಮ ಮತ್ತು ಇಬ್ಬರು ಹಿರಿಯ ಪತ್ರಕರ್ತರಿಗೆ ನಾವು ಅಭಿನಂದಿಸುವಂಥ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ. ನಾವೆಲ್ಲ ಸ್ನೇಹಿತರ ಬಳಗ ಎಲ್ಲ ಆಯೋಜನೆ ಮಾಡಿದ್ದೀವಿ ಕಾರ್ಯಕ್ರಮವನ್ನು. ಕೆಕೆ ಶೆಟ್ಟಿ ಕುತ್ತಿಕಾರ್ ಹಾಗೂ ಎಚ್ಕೆ ವೀರಣ್ಣಗೌಡ ಪ್ರಶಸ್ತಿ ಪುರಸ್ಕೃತರ ಅಭಿನಂದನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಕೆಂಗೇರಿಯ ಪೀಠಾಧ್ಯಕ್ಷರಾದಂಥ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ವಹಿಸಲಿದ್ದು, ಸಮಾರಂಭದ ಉದ್ಘಾಟನೆಯನ್ನು ನಮ್ಮ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಂಥ ಕೆವಿ ಪ್ರಭಾಕರ್ ಅವರು ನೆರವೇರಿಸಿಕೊಡಲಿದ್ದಾರೆ. ಸಮಾರಂಭದ ಅಧ್ಯಕ್ಷವನ್ನು ರಾಜ್ಯ ಸಮಿತಿಯ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶಿವಾನಂದ ತಗಡೂರವರು ವಹಿಸಲಿದ್ದು, ಕಾರ್ಯಕ್ರಮದಲ್ಲಿ ಅಭಿನಂದಿತರನ್ನು ಅಭಿನಂದಿಸುವವರು ನಮ್ಮ ಮಾನ್ಯ ಶಾಸಕರಾದಂಥ ರವಿಕುಮಾರ್ ಗೌಡರವರು. ಅಭಿನಂದಿತರಾಗಿ ಈ ಬಾರಿ ಮತ್ತಿಕೆರೆ ಜಯರಾಮ್ ಅವರು, ಗಡಿನಾಡ ಸಾಧಕ ಕೆಕೆ ಶೆಟ್ಟಿ ಕುತ್ತಿಕಾರ್ ಪ್ರಶಸ್ತಿ ಪುರಸ್ಕೃತರು ಹಾಗೂ ಬಸವರಾಜ ಹೆಗಡೆ 60ರ ಸಾರ್ಥಕ ಸಂಭ್ರಮ ಮತ್ತು ಹಿರಿಯ ಮುಸ್ತದಿ ಎಚ್ಕೆ ವೀರಣ್ಣಗೌಡ ಪ್ರಶಸ್ತಿ ಪುರಸ್ಕೃತರು. ಇವರಿಬ್ಬರಿಗೆ ಅಭಿನಂದನೆ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ. ಪ್ರಾಸ್ತಾವಿಕ ನುಡಿಯನ್ನು ನಾನು ನುಡಿಯಲಿದ್ದು, ಅಭಿನಂದನೆಯನ್ನು ಕುರಿತು ಹಿರಿಯ ಪತ್ರಕರ್ತರಾದಂಥ ಕೆಎನ್ ರವಿ ಅವರು ಮಾತನಾಡ್ತಾರೆ. ಮುಖ್ಯ ಅತಿಥಿಗಳಾಗಿ ಎಚ್.ಬಿ. ಮದನಗೌಡರು, ಅಪರ ಪ್ರಧಾನ ಕಾರ್ಯದರ್ಶಿ ರಾಷ್ಟ್ರೀಯ ಸಮಿತಿ, ಸಿ ಶಿವಕುಮಾರ್ ಮನ್ಮೂಲ್ ನಿರ್ದೇಶಕರು ಪಾಂಡವಪುರ, ಎಂ ಕೃಷ್ಣ ಮೂಡ ನಿರ್ದೇಶಕರು, ನಿರ್ಮಲಾರವರು ವಾರ್ತಾಧಿಕಾರಿಗಳು, ರಾಜ್ಯ ಕಾರ್ಯದರ್ಶಿಗಳಾದಂಥ ಸೋಮಶೇಖರ್ ಕೆರಗೌಡರವರು, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಕೆ.ಎನ್. ನವೀನ್ ಕುಮಾರ್ ಅವರು, ರಾಜ್ಯ ಸಮಿತಿಯ ನಿರ್ದೇಶಕರಾದಂಥ ಸಿ.ಎನ್. ಮಂಜುನಾಥ್ರವರು ಹಾಗೂ ನಿರ್ಗಮಿತ ಅಧ್ಯಕ್ಷರಾದಂಥ ಪ್ರಕಾಶ್ ಅವರು ಕಾರ್ಯಕ್ರಮದಲ್ಲಿರ್ತಾರೆ. ಎಲ್ಲ ಸನ್ಮಿತ್ರರು, ಪತ್ರಿಕಾ ಮಿತ್ರರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡ್ತಾಯಿದ್ದೀನಿ. ಬಸವರಾಜ ಹೆಗಡೆ ಕಳೆದ 30 ವರ್ಷಗಳಿಂದ ಮಂಡ್ಯ ಪತ್ರಿಕೋದ್ಯಮದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿದ್ದಾರೆ. ಹಲವಾರು ವೈವಿಧ್ಯಮಯ ಛಾಯಾಚಿತ್ರ ತೆಗೆಯುವ ಮೂಲಕ ತಮ್ಮ ನೈಪುಣ್ಯತೆಯನ್ನು ಸಾಧಿಸಿದ್ದಾರೆ. ಅವರಿಗೆ ಒಂದು ಸಾರ್ವಜನಿಕವಾಗಿ ಒಂದು 60ರ ಸಾರ್ಥಕ ಸಂಭ್ರಮವನ್ನು ಮಾಡಬೇಕು ಅನ್ನೋ ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಅದರಿಂದ ಎಲ್ಲ ಪತ್ರಿಕಾ ಮಿತ್ರರು ಸಹಕಾರ ಮಾಡಬೇಕು. ತಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಆಗಮಿಸಿ ಸಹಕಾರ ನೀಡಬೇಕು ಅಂತ ಮನವಿ ಮಾಡ್ತೀವಿ. ಗೋಷ್ಠಿಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಆನಂದ, ನಿರ್ದೇಶಕ ಶಿವನಂಜು ಇದ್ದರು.
ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಯಲ್ಲಿ ದ್ವಿಭಾಷಾ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ಮಂಡ್ಯ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷ ವೇಣು ಡಿಎಸ್ ನೇತೃತ್ವದಲ್ಲಿ ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ಜಿಲ್ಲಾಡಳಿತ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ನಿಲ್ಲಲಿ ನಿಲ್ಲಲಿ, ಬೇಕೇ ಬೇಕು, ಬೇಕೇ ಬೇಕು. ಒತ್ತಾಯ ಪೂರ್ವಕವಾಗಿ ಹಿಂದಿ ಏರಿಕೆ ಮಾಡುತ್ತಿರುವ ಮಲತಾಯಿ ಧೋರಣೆ ತೋರುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಮಲತಾಯಿ ಧೋರಣೆ ತೋರುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಅಣ್ಣಾ ಟಿ.ಎ. ನಾರಾಯಣಗೌಡರಿಗೆ, ಅಣ್ಣಾ ಟಿ.ಎ. ನಾರಾಯಣಗೌಡರಿಗೆ. ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆ ಕಡ್ಡಾಯಗೊಳಿಸಿ ದ್ವಿಭಾಷಾ ನೀತಿಯನ್ನು ಜಾರಿಗೊಳಿಸಬೇಕು. ರಾಜ್ಯ ಮತ್ತು ಕೇಂದ್ರೀಯ ಶಿಕ್ಷಣ ವ್ಯವಸ್ಥೆಯ ಸಿಬಿಎಸ್ಇ, ಐಸಿಎಸ್ಇ ಶಾಲೆಗಳಿಗೆ ಏಕರೂಪದ ದ್ವಿಭಾಷಾ ನೀತಿ ಅನುಷ್ಠಾನಗೊಳಿಸಿ ಇಲ್ಲಿ ಕನ್ನಡ ಪ್ರಥಮ ಭಾಷೆಯಾಗಿ ಕಡ್ಡಾಯಗೊಳಿಸಬೇಕು. ಕನ್ನಡ ಮಾಧ್ಯಮ ಶಾಲೆಗಳನ್ನು ಬಲಪಡಿಸಿ ಉತ್ತಮ ಗುಣಮಟ್ಟದ ಇಂಗ್ಲಿಷ್ ಶಿಕ್ಷಣ ನೀಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಜಿಲ್ಲಾಧ್ಯಕ್ಷ ವೇಣು ಡಿಎಸ್ ಮಾತನಾಡಿ 2024ರಿಂದ 25ನೇ ಶೈಕ್ಷಣಿಕ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 1.24 ಲಕ್ಷ ವಿದ್ಯಾರ್ಥಿಗಳು ಹಿಂದಿ ವಿಷಯದಲ್ಲಿ ಅನುತ್ತೀರ್ಣರಾಗಿದ್ದಾರೆ ಎಂದು ತಿಳಿಸಿದರು. ತ್ರಿಭಾಷಾ ನೀತಿಯಿಂದ ದಕ್ಷಿಣ ಭಾರತದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಅನುಕೂಲವಾಗುತ್ತಿಲ್ಲ. ಇದು ಕೇಂದ್ರ ಸರ್ಕಾರದ ಹಿಂದಿ ಹೇರಿಕೆಯ ಒಂದು ಭಾಗವಾಗಿದೆ. ತ್ರಿಭಾಷಾ ನೀತಿಯಿಂದಾಗಿ ನಮ್ಮ ಮಕ್ಕಳು ಹೆಚ್ಚುವರಿಯಾಗಿ ಹಿಂದಿ ಭಾಷೆಯನ್ನು ಕಲಿಯಬೇಕಾಗಿದೆ. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯನ್ನು ಒಳಗೊಂಡ ದ್ವಿಭಾಷಾ ನೀತಿ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿದರು. ಕರ್ನಾಟಕದಲ್ಲಿ ಶಿಕ್ಷಣದಲ್ಲಿ ದ್ವಿಭಾಷಾ ನೀತಿಯನ್ನು ಜಾರಿಗೊಳಿಸಬೇಕೆಂದು ಕರ್ನಾಟಕ ಸರ್ಕಾರವನ್ನು ಒತ್ತಾಯ ಮಾಡೋದಕ್ಕೆ ಇವತ್ತು ಕರ್ನಾಟಕ ವಿಶ್ವವಿದ್ಯಾಲಯ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಏನು ಇವತ್ತು ಹಿಂದಿ ಭಾಷೆ ಅನ್ನೋದು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದಾಗ್ತಾ ಇದೆ. ಹಿಂದಿ ದಿವಸಾಚರಣೆ ಮಾಡೋದು, ಇವತ್ತು ಹಿಂದಿ ಭಾಷೆ ಜನರು ಕನ್ನಡಿಗರ ಉದ್ಯೋಗವನ್ನು ಕಿತ್ಕೊಳ್ಳುವಂಥದ್ದು, ಈ ರೀತಿ ಒಂದು ವರ್ತಮಾನದಲ್ಲಿ ನಡೀತಾ ಇರುವಂಥ ಸಂದರ್ಭದಲ್ಲಿ 2024-25ನೇ ಸಾಲಲ್ಲಿ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ 2025ನೇ ಸಾಲಲ್ಲಿ 1,20,000 ಜನ ವಿದ್ಯಾರ್ಥಿಗಳು ಹಿಂದಿ ಒಂದು ಭಾಷೆಯಲ್ಲಿ ಫೇಲ್ ಆಗಿದ್ದಾರೆ. ಅಂದರೆ 21% ವಿದ್ಯಾರ್ಥಿಗಳು ಹಿಂದಿ ಭಾಷೆಯಲ್ಲಿ ಒಂದು ಫೇಲ್ ಆಗಿರುವಂಥದ್ದು ಸಂದರ್ಭ ನಮ್ಮ ಕರ್ನಾಟಕದಲ್ಲಾಗಿದೆ. 2024ರಲ್ಲಿ 97,000 ಜನ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಯಾಕೆ ಒತ್ತಾಯ ಪೂರ್ವಕವಾಗಿ ಹಿಂದಿ ಏರಿಕೆ ಆಗ್ತಾ ಇದೆ? ನಮ್ಮ ಹಿಂದೆ ಬಂದಂಥ ಸರ್ಕಾರಗಳು, ಕೇಂದ್ರ ಸರ್ಕಾರ ಹಿಂದಿ ಏರಿಕೆಯನ್ನು ಒತ್ತಾಯಪೂರ್ವಕ ಮಾಡೋದ್ರಿಂದ ನಮ್ಮ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೆ ಇವತ್ತು ಒಂದು ಬಹುದೊಡ್ಡ ಫೇಲ್ ಆಗಿ ಎಕ್ಸಾಮಲ್ಲಿ ಅವ್ರ ಜೀವನವೇ ಹಾಳಾಗೋ ಮಟ್ಟಕ್ಕೆ ಬರ್ತಾ ಇದೆ. ಏನು ಈ ಹಿಂದಿ ಏರಿಕೆ ಒಂದು ಬರೀ ಶಿಕ್ಷಣದ ಒಂದೊಂದಲ್ಲ, ಇವತ್ತು ಬ್ಯಾಂಕಿಂಗ್ ವ್ಯವಸ್ಥೆ ಇರ್ಬೋದು, ಪೋಸ್ಟ್ ಆಫೀಸ್ ಇರ್ಬೋದು, ಕೇಂದ್ರ ಸರ್ಕಾರದ ಉದ್ಯಮಗಳಲ್ಲಿ ಬಹುತೇಕ ಎಲ್ಲ ಹಿಂದಿ ಅಧಿಕಾರಿಗಳಿರ್ತಾರೆ, ಹಿಂದಿ ಭಾಷೆಗಳ ಅಧಿಕಾರಿಗಳಿರ್ತಾರೆ, ಹಿಂದಿ ಭಾಷೆಯಲ್ಲಿ ಮಾತಾಡ್ತಾರೆ. ಕನ್ನಡಿಗರ ಮೇಲೆ ಏರಿಕೆ ಮಾಡುವಂಥದ್ದಾಗ್ತಾ ಇದೆ. ಮತ್ತು ಕನ್ನಡಿಗರನ್ನು ಈ ದೇಶದ ಎರಡೇ ಪ್ರಜೆಗಳಾಗಿ ನೋಡುವಂಥದ್ದಾಗ್ತಾ ಇದೆ. ಈ ರೀತಿ ಮುಂದುವರಿತಾ ಹೋದರೆ ಹಿಂದಿ ಏನು ದಕ್ಷಿಣ ಭಾರತದಲ್ಲಿರುವಂಥ ಏನು ನಮ್ಮ ದ್ರಾವಿಡ ಭಾಷೆಗಳ ಮೇಲೆ ತುಂಬ ಒತ್ತಡ ಬಿದ್ದು ಇವತ್ತು ಭಾಷೆಯನ್ನು ನಶಿಸುವ ಸಂದರ್ಭ ಆಗ್ತಾ ಇದೆ. ಹಾಗಾಗಿ ಏನಂದರೆ ನಮ್ಮ ರಾಜ್ಯ ಸರ್ಕಾರ, ಈಗ ಪಕ್ಕದಲ್ಲಿ ತಮಿಳುನಾಡು ಸರ್ಕಾರ 1967ರಲ್ಲಿ ಅವರು ದ್ವಿಭಾಷಾ ನೀತಿಯನ್ನು ಅಳವಡಿಸಿಕೊಂಡು ಇವತ್ತು ಸಂಪೂರ್ಣವಾಗಿ ದ್ವಿಭಾಷೆದಲ್ಲೇ ಆಡಳಿತ ನೀಡ್ತಾ ಇದೆ. ಶಿಕ್ಷಣದಲ್ಲೂ ದ್ವಿಭಾಷಾ ನೀತಿಯನ್ನು ಅಳವಡಿಸ್ಕೊಂಡಿದ್ದಾರೆ. ಮೊನ್ನೆ ಮಹಾರಾಷ್ಟ್ರ ಸರ್ಕಾರವೂ ಸಹ ದ್ವಿಭಾಷಾ ನೀತಿಗೆ ಅವರು ಅಧಿಸೂಚನೆ ಹೊರಡಿಸ್ಕೊಂಡಿದ್ದಾರೆ. ಹಾಗೆ ಕರ್ನಾಟಕದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ದ್ವಿಭಾಷಾ ಶಿಕ್ಷಣ ನೀತಿಗೆ ಜಾರಿಗೊಳಿಸಿ ಕರ್ನಾಟಕದ ಮಕ್ಕಳ ಭವಿಷ್ಯದ ಮಕ್ಕಳಕ್ಕೆ ಮುಂದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡುವಂಥದ್ದನ್ನ ಮಾಡಿದೆ. ಪ್ರತಿಭಟನೆಯಲ್ಲಿ ಶಂಕರೇಗೌಡ, ರಾಮಚಂದ್ರೇಗೌಡ, ಭಾರತಿ ಕುಮಾರ್, ಸುಜಾತಾ ಕೃಷ್ಣ, ಚಿದಂಬರ್, ಅಶೋಕ್, ಸಣ್ಣತಾಯಮ್ಮ, ಕಾಂತರಾಜು, ಸ್ವಾಮಿ, ಗಿರಿಕುಮಾರ್ ಸೇರಿದಂತೆ ಜಿಲ್ಲಾ ಸಮಿತಿಯ ಮುಖಂಡರುಗಳು ಹಾಜರಿದ್ದರು. ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಹಾಗೂ ಜೆಡಿಎಸ್ನ ಪರಾಜಿತ ಅಭ್ಯರ್ಥಿ ಬಿಆರ್ ರಾಮಚಂದ್ರು ಅವರು ಶಾಸಕ ಪಿ ರವಿಕುಮಾರ್ ಗೌಡ ವಿರುದ್ಧ ವಿನಃ ಕಾರಣ ಕೀಳುಮಟ್ಟದ ಪದಗಳನ್ನು ಬಳಸಿ ಕ್ಷೇತ್ರದ ಮತದಾರರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ಮಂಡ್ಯ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಸುನೀಲ್ ಕುಮಾರ್ ಬಿಎಸ್ ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜೆಡಿಎಸ್ ಆನ್ಲೈನ್ ಸದಸ್ಯತ್ವ ನೋಂದಣಿ ವೇಳೆ ಕಾರ್ಯಕರ್ತರನ್ನು ಕುರಿತು ಮಾತನಾಡುವ ವೇಳೆ
ಸುಖಾಸುಮ್ಮನೆ ಶಾಸಕರ ವಿರುದ್ಧ ಹಾಗೂ ಅವರ ಅಭಿವೃದ್ಧಿ ಕಾರ್ಯಗಳ ಕುರಿತು ಮಾತನಾಡಿರುವುದು ಸರಿಯಿಲ್ಲ ಎಂದರು. ನಿಖಿಲ್ ಅವರ ತಾತ ತಂದೆಯ ಕೊಡುಗೆಯನ್ನು ಹೊರತುಪಡಿಸಿ ಮಂಡ್ಯಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ಕೊಡುಗೆ ಏನೆಂಬುದನ್ನು ತಿಳಿಸಬೇಕು. ಕ್ಷೇತ್ರದ ಶಾಸಕರು ನಿರಂತರವಾಗಿ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿದ್ದು, ಶಾಸಕರಾಗಿ ಆಯ್ಕೆಯಾದ ನಂತರ ಹೆಚ್ಚು ಅಭಿವೃದ್ಧಿಯ ಕೊಡುಗೆಯನ್ನು ಕ್ಷೇತ್ರಕ್ಕೆ ನೀಡಿದ್ದಾರೆ ಎಂದು ಹೇಳಿದರು. ಕ್ಷೇತ್ರದಲ್ಲಿ ಶಾಸಕರ ಕೋಟ್ಯಾಂತರ ರುಗಳ ಅಭಿವೃದ್ಧಿ ಕಾರ್ಯಗಳ ಕೊಡುಗೆ ನೀಡಿದ್ದು, ಕ್ಷೇತ್ರದ ಹಂಪಾಪುರ ವಿದ್ಯುತ್ ಕೇಂದ್ರದ ಅಭಿವೃದ್ಧಿಗೆ 400 ಕೋಟಿ ರೂಪಾಯಿಗಳ ಯೋಜನೆಯು ಅನುಮೋದನೆ ಹಂತದಲ್ಲಿದೆ. ರಾಮಚಂದ್ರು ಅವರು ಮನ್ಮೂಲ್ ಅಧ್ಯಕ್ಷರಾಗಿದ್ದ ವೇಳೆ ಹಾಲಿಗೆ ನೀರು ಮಿಶ್ರಣ ಪ್ರಕರಣ ಇಡೀ ರಾಜ್ಯದಲ್ಲೇ ಸದ್ದು ಮಾಡಿದ್ದನ್ನು ಮರೆಯುವಂತಿಲ್ಲ ಎಂದು ತಿಳಿಸಿದರು. ಕುಮಾರ್ ಗೌಡರ ಬಗ್ಗೆ ಮೊನ್ನೆ ಈ 3-4 ದಿನಗಳ ಹಿಂದೆ JDS ಪಕ್ಷದ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಮಂಡ್ಯಗೆ ಯಾವುದೋ ಕಾರ್ಯಕ್ರಮ ಮೇರೆಗೆ ಬಂದು ನಮ್ಮ ಶಾಸಕರ ಬಗ್ಗೆ ತುಂಬ ಲೇವಡಿಯಾಗಿ ಮಾತಾಡಿದ್ದಾರೆ. ಅವರು ಮತ್ತು ಪರಾಜಿತ ಅಭ್ಯರ್ಥಿಯಾದಂಥ ರಾಮಚಂದ್ರ ಅವರು ಮಾತಾಡೋದಕ್ಕೆ ನಮ್ಮ ಶಾಸಕರ ಬಗ್ಗೆ ನೈತಿಕತೆಯೂ ಇಲ್ಲ, ಅಧಿಕಾರವೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಂಡ್ಯಗೆ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಹಾಗೂ ರಾಮಚಂದ್ರ ಅವ್ರದ್ದು ಕೊಡುಗೆ ಏನು, ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಶಾಸಕರು ಎಷ್ಟು ವರ್ಷಗಳಿಂದ ಮಂಡ್ಯ ಜನತೆಯ ಸೇವೆ ಮಾಡ್ಕೊಬಂದಿದ್ದಾರೆ. ಅವರು ಮಾಡಿದಂಥ ಸಹಾಯ, ಅವ್ರು ಮಾಡಿದಂಥ ನಮ್ಮ ಮಂಡ್ಯ ತಾಲೂಕಿನ ಯುವಕರಿಗಾಗ್ಬೋದು, ಎಲ್ಲ ಥರದ ಕರೋನಾ ಸಂದರ್ಭದಲ್ಲಾಗ್ಬೋದು, ಪ್ರತಿಯೊಂದು ಸಂದರ್ಭದಲ್ಲೂ ಅವರು ದುಡಿದಿದ್ದಾರೆ. ಅವ್ರ ಬಗ್ಗೆ ಮಾತಾಡೋಕ್ಕೆ ಇವ್ರಿಗೆ ಯೋಗ್ಯತೆಯೂ ಇಲ್ಲ, ಅಧಿಕಾರವೂ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಒಂದು ಜಾಗೃತಿ ಮೂಡಿಸ್ಬೇಕು. ಏನು ಅಂತ ಹೇಳಿದ್ರೆ, ಮೊದಲು ಅವರ ಅಪ್ಪ ಮತ್ತು ಅವರ ತಾತ ಇಬ್ಬರನ್ನು ಬಿಟ್ಟು ನಿಖಿಲ್ ಕುಮಾರಸ್ವಾಮಿಯಾಗಿ ಈ ನಮ್ಮ ಮಂಡ್ಯ ಜನತೆಗೆ ಹಾಗೂ ನನ್ನ ಕರ್ನಾಟಕ ಜನತೆಗೆ ಅವ್ರ ಕೊಡುಗೆ ಏನು? ಅವರು 3 ಬಾರಿ ಸೋತಿದ್ದಾರೆ. ಅವರು ಮಾತಾಡೋದು ನೋಡಿದ್ರೆ ಎಲ್ಲೋ ಸ್ಟೇಟ್ ಲೆವೆಲ್ ಲೀಡ್ರ್ ಥರ ಮಾತಾಡ್ತಾ ಇದ್ದಾರೆ. ಮೊದಲು ಅವ್ರ ಗೆಲ್ಲೋದಕ್ಕೆ ಏನಾಗಬೇಕು, ಫಸ್ಟ್ ಅವರೇನು, ಅವ್ರ ತಾತಂದು ಅವ್ರ ಅಪ್ಪಂದು 2 ಕಾಂಟ್ರಿಬ್ಯೂಷನ್ ಬಿಟ್ಟು ಅವ್ರ ಕಾಂಟ್ರಿಬ್ಯೂಷನ್ ಏನು ಅಂತೇಳಿ ಅವರು ತಿಳ್ಕೋಬೇಕು. ಮತ್ತು ನಮ್ಮ ಪರಾಜಿತ ಅಭ್ಯರ್ಥಿ ಯಾರು ರಾಮಚಂದ್ರ ಅವರು ತುಂಬ ಲೇವಡಿ ಮಾಡಿದ್ದಾರೆ. ಯಾರ ಬಗ್ಗೆ? ಶಾಸಕರ ಬಗ್ಗೆ. ಅವ್ರ ಕೊಡುಗೇನು ಏನಂತ 10,000 ಕೋಟಿ ಕುಮಾರಸ್ವಾಮಿ ಅವರು ಕೆಲಸ ತಂದಿದ್ದಾರೆ ಅಂತ ನಿನ್ನೆ ದಿಸಾಬಿಟಿಗಲ್ಲಿ ಬಿಡುಗಡೆ ಆಗಿದೆ. ಅವ್ರು ಎಷ್ಟು ಕೋಟಿ ಕೆಲಸ ಮಾಡೋರು 2024-25 ಅಂತ? ಎಷ್ಟು? 5 ಕೋಟಿ ಕೆಲಸ ಮಾಡಿದ್ದಾರೆ. ಇನ್ನು ಯಾವುದೂ ಪೂರ್ಣಗೊಂಡಿಲ್ಲ ಕಾಮಗಾರಿ. 5 ಕೋಟಿ ಬರಲಿ ಅವರು ಚರ್ಚೆಗೆ. ನಮ್ಮ ಶಾಸಕರು ಮಾಡೋರೆ ಸುಮಾರು ಎಷ್ಟು ಕೆಲಸ ಮಾಡಿಲ್ಲ ಸುಳ್ಳು ಹೇಳ್ತಾರೆ, ಸುಳ್ಳು ಶಾಸಕರು ಅಂತ ಹೇಳ್ತಾರಲ್ಲ. ಸುಮಾರು 596 ಕೋಟಿ ನಮ್ಮ ಮಂಡ್ಯ ಅಸೆಂಬ್ಲಿಗೆ ತಂದಿದ್ದಾರೆ. ಇನ್ನೊಂದು ಅನುಮೋದನೆ ಆಗಿಲ್ಲ. ಇನ್ನದು ಪವರ್ ಸ್ಟೇಷನ್, ಯಾವುದು ಹಂಪಾಪುರ ಪವರ್ ಸ್ಟೇಷನ್ಗೆ 400 ಕೋಟಿ ಅನುಮೋದನೆ ಆಗಿದೆ. 2 ವರ್ಷದಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ. ಇವರು ಸುಳ್ಳು ಹೇಳ್ತಾರೆ ಶಾಸಕರು. ಇವ್ರು ಹೇಳ್ತಾರೆ ಮೀಡಿಯಾದಲ್ಲಿ ಬಂದು, ಇವರು ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಏನೋ ಬರೀ ಸುಳ್ಳು ಹೇಳ್ತಾರೆ, ಸುಮ್ಮನೆ ಇದು ಮಾಡ್ತಾರೆ ಅಂತ. ಪ್ರತಿಯೊಂದು ಗುದ್ಲಿ ಪೂಜೆಗೂ ನಿಮಗೆ ತಿಳಿಸಿ, ನಿಮ್ಮ ಮಾಧ್ಯಮ ಮಿತ್ರರಿಗೆ ತಿಳಿಸೇ ಅವರು ಮಾಡ್ತಾ ಇರೋದು. ಒಂದು ಯಾವುದಾದ್ರೂ ಸುಳ್ಳು ಹೇಳಿದಾರ? ಒಂದು ಯಾವ್ದಾದ್ರು ಇಂಥ ಕೆಲಸ ಮಾಡಿದಿರಿ ಅಂತೇಳಿ ಸುಳ್ಳು ಅವರು ಫೇಸ್ಬುಕ್ಕಲ್ಲಿ ಅವ್ರ ಮಾಧ್ಯಮ ಇದರಲ್ಲಾದರೂ ಹೇಳಿದಾರ? ಹೇಳಿ. ಇನ್ನು ಇವ್ರು ಬೇಕಾದ್ರೆ ಹೇಳಿ. ಯಾರೋ ರಾಮಚಂದ್ರ ಅವ್ರದ್ದು ಹಿಸ್ಟ್ರಿನೇ ಐತೆ. ಇವರು ಮನ್ಮೂಲ್ ಅಧ್ಯಕ್ಷರಾಗಿದ್ದರು. ಅಧ್ಯಕ್ಷರಲ್ಲಿ ಹಾಲು ನೀರು ಹಗರಣ ನಿಮಗೆ ಗೊತ್ತಲ್ಲ. ನಾವೇನು ಹೇಳೋದು ಬೇಕಾಗಿಲ್ಲ, ಇದೇ ರಾಜ್ಯನೇ ನೋಡಿದೆ ಅದು. ಅದ್ರ ಬಗ್ಗೆ ತಿಳುವಳಿಕೆ ಅಲ್ವಾ ಅವ್ರಿಗೆ? ಅದ್ರ ಬಗ್ಗೆ ಮಾತಾಡ್ಬೋದಲ್ಲ ಅವರು. ಅವ್ರಿಗೂ ಏನಾಗಿದೆ ಅಂತಂದ್ರೆ ರಾಮಚಂದ್ರ ಅವ್ರಿಗೆ ಈ ನವಿಲು ಹೆಂಗಾಗ್ಬಿಟ್ಟಿದೆ ಗೊತ್ತಾ? ನವಿಲು ಕುಣಿತೈತೆ, ನವಿಲು ನೋಡೋಕ್ಕಾಯ್ತಲ್ಲ, ಕೆಂಪು ಥರ ಬಂದು ಕೆರ್ಕೊಂಡು ಅವರೇ ಗಾಯ ಮಾಡ್ಕೊತವ್ರೆ ಅದು. ಆಮೇಲೆ ಇನ್ನೊಂದು ಪಾಪ ನಿಖಿಲ್ ಕುಮಾರಸ್ವಾಮಿ ಅವರು ಏನಾಗಿದೆ ಅಂತಂದರೆ, ಅವರ ತಾತನಿಗೂ ಒಂದು ಇನ್ಸಿಡೆಂಟ್ ನಡೆದಿತ್ತು. ಏನು ಅಂತ ಹೇಳಿದ್ರೆ, ಅಶೋಕ್ ಕೇಣಿಯವರು ಸನ್ಮಾನ್ಯ ದೇವೇಗೌಡರ ಬಗ್ಗೆ ಮಾತಾಡಿದರು. ಆ ಸಂದರ್ಭದಲ್ಲಿ
ನಮ್ಮ ಶಾಸಕರು ಅವ್ರ ಬಗ್ಗೆ ನಮ್ಮ ಗೌಡ್ರ ಬಗ್ಗೆ ಮಾತಾಡ್ತೀವಿ, ನಮ್ಮ ದೇವೇಗೌಡರ ಬಗ್ಗೆ ಮಾತಾಡ್ತೀವಿ ಅಂತೇಳಿ ಅವ್ರ ಹತ್ರ ಜಗಳ ಮಾಡಿ ಕೇಸ್ ಹಾಕ್ಸ್ಕೊಂಡಿದ್ರು. ನಿಮ್ಗೆ ಗೊತ್ತಿರೋಂಗೆ ಇವಾಗ ಒಂದು 6 ತಿಂಗಳು ಇವಾಗ ಕೇಸ್ ಕ್ಲೋಸ್ ಆಯಿತು. ಅವಾಗೆಲ್ಲ ಹೋಗಿದ್ರು ನಿಖಿಲ್, ಗೊತ್ತಿಲ್ವಾ? ತಡಿಯಪ್ಪ ನಮ್ಮ ತಾತನ ಬಗ್ಗೆ ಮಾತಾಡಿದ್ರು ಅಂತ ಅವಾಗೆಲ್ಲ ಹೋಗಿದ್ರು. ಇದೆಲ್ಲ ತಿಳ್ಕೊಂಡು ಮಾತಾಡಬೇಕು ಅಂತೇಳಿ ನಾನು ಕೇಳ್ಕೊತೀನಿ ಅವ್ರನ್ನ. ಗೋಷ್ಠಿಯಲ್ಲಿ ನಗರಸಭೆ ಮಾಜಿ ಸದಸ್ಯ ಮಂಜು, ಪ್ರದೀಪ್, ಮನು, ಚಂದನ್, ಚೇತನ್, ನಿತಿನ್, ಸಜ್ಜದ್ ಪಾಷಾ ಇದ್ದರು. ಕೇಂದ್ರ, ರಾಜ್ಯ ಸರ್ಕಾರಗಳ ಕಾರ್ಮಿಕ, ರೈತ, ಜನವಿರೋಧಿ ನೀತಿಗಳ ವಿರೋಧಿಸಿ ಜಂಟಿ ಕಾರ್ಮಿಕ ಸಂಘಗಳು ಹಾಗೂ ಸಂಯುಕ್ತ ಹೋರಾಟ ಕರ್ನಾಟಕ ವತಿಯಿಂದ ಜುಲೈ 9ರಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ದೇಶದ ಎಲ್ಲಾ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಹಮ್ಮಿಕೊಳ್ಳಲಾಗುವುದು ಎಂದು ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಎಚ್.ಎಸ್. ಸುನಂದ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈತ ಕಾರ್ಮಿಕ ವಿರೋಧಿ ಕಾನೂನುಗಳ ರದ್ದತಿಗೆ, ದುಡಿಯುವ ಜನರ ಹಕ್ಕುಗಳ ಉಳಿವಿಗಾಗಿ ಹೋರಾಟ ನಡೆಸಲಾಗುತ್ತಿದ್ದು, ಮುಷ್ಕರ ನಡೆಸಿ ಬದುಕುವ ಹಕ್ಕಿನ ಉಳಿವಿಗಾಗಿ ಸಾಮೂಹಿಕವಾಗಿ ಬಂಧನಕ್ಕೊಳಗಾಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಲಾಗುವುದು ಎಂದರು. ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಬಂಡವಾಳದ ಪರ ರೂಪಿಸಿದ ಕಾರ್ಮಿಕ ವಿರೋಧ 4 ಸಂಹಿತೆಗಳ ರದ್ದುಪಡಿಸುವುದು, ಕನಿಷ್ಠ ವೇತನ ನಿಗದಿ, ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿ, ಮಾಸಿಕ ಪಿಂಚಣಿ, ಸಾಮಾಜಿಕ ಭದ್ರತೆ ಖಾತ್ರಿ, ಗ್ರ್ಯಾಚ್ಯುಟಿ ಪರಿಹಾರ ದಿನಗಳ ಹೆಚ್ಚಳ, ಬಲವಂತದ ರೈತರ ಭೂ ಸ್ವಾಧೀನ, ಮಹಿಳಾ ಸುರಕ್ಷೆ ಖಾತ್ರಿ, ಸರ್ಕಾರಿ ಶಾಲೆಗಳ ವಿಲೀನ ವಿರೋಧಿಸಲಾಗುವುದು ಎಂದು ಹೇಳಿದರು. ಜುಲೈ 9 ದೇಶದ ಜಂಟಿ ಕಾರ್ಮಿಕ ಸಂಘಟನೆಗಳಿಂದ ಅಖಿಲ ಭಾರತ 23ನೇ ಸಾರ್ವತ್ರಿಕ ಮುಷ್ಕರವನ್ನು ಇಡೀ ದೇಶದಾದ್ಯಂತ ಮಾಡಲಾಗ್ತಾ ಇದೆ. ಮಂಡ್ಯದಲ್ಲೂ ಕೂಡ ಅವತ್ತು ನಡೆಯುತ್ತೆ. ಈ ಮುಷ್ಕರವನ್ನು ಮಾಡ್ತಾ ಇರುವಂಥ ಅನಿವಾರ್ಯತೆ ಏನಿದೆ ಅಂತ ಹೇಳಿದ್ರೆ, ಈಗಾಗಲೇ ಕಾರ್ಮಿಕರಿಗೆ ಬಹಳಷ್ಟು ಕಾರ್ಮಿಕರ ಕಾನೂನುಗಳು ಇದೆ. ಈ ದೇಶದಲ್ಲಿ 2014ರಲ್ಲಿ ಅಧಿಕಾರಕ್ಕೆ ಬಂದಂಥ ಮೋದಿ ನೇತೃತ್ವದ BJP ಸರ್ಕಾರ ಕಾರ್ಮಿಕರಿಗೆ ಇದ್ದಂಥ 40 ಕಾನೂನುಗಳನ್ನು 20 ಕಾನೂನುಗಳಾಗಿ ಮಾರ್ಪಡಿಸಿದ್ರು. ನಂತರ ಈ ಸಂದರ್ಭದಲ್ಲಿ ಆ 29 ಕಾನೂನುಗಳನ್ನು 4 ಸಂಹಿತೆಗಳಾಗಿ ಜಾರಿ ಮಾಡಲಿಕ್ಕೆ ತುದಿಗಾಲಲ್ಲಿ ನಿಂತಿದೆ ಸರ್ಕಾರ. ಅದನ್ನು ವಿರೋಧ ಮಾಡಿ ಇವತ್ತು ಇಡೀ ದೇಶದಾದ್ಯಂತ ಕಾರ್ಮಿಕರಿಗೆ ಬೆಂಬಲವನ್ನು ಕೊಟ್ಟು ಎಲ್ಲ ಪ್ರಗತಿಪರ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳು ಇವತ್ತು ಹೋರಾಟಕ್ಕೆ ಇಳಿತಾ ಇದೆ. ಅದಷ್ಟೇ ಅಲ್ಲ, ಬ್ಯಾಂಕ್, LIC, ಸಾರ್ವಜನಿಕ ವಲಯಗಳು ಎಲ್ಲರೂ ಸೇರಿ 29ನೇ ತಾರೀಕು ಇಡೀ ದೇಶದಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಹೋರಾಟ ಇರುವಂಥದ್ದು, ಈಗಾಗಲೇ ಕಾರ್ಮಿಕರು ದುಡಿತಾ ಇರೋದು ತಮ್ಮೆಲ್ಲರಿಗೂ ಗೊತ್ತಿದೆ. ಅವರಿಗೆ ಇರೋವಂಥ ಕಾನೂನುಗಳನ್ನು ಮಾಲೀಕರ ಪರವಾಗಿ ಇವತ್ತು ತಿದ್ದುಪಡಿಯನ್ನು ಮಾಡಲಿಕ್ಕೆ ಸರ್ಕಾರ ಹೋಗಿದೆ. ಮುಖ್ಯವಾಗಿ ಈಗಾಗಲೇ 4 ಸಂಹಿತೆಗಳನ್ನು ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಆ 4 ಸಂಹಿತೆಯಲ್ಲಿ ಇರೋವಂಥ ಕಾರ್ಮಿಕರಿಗೆ ಹಕ್ಕುಗಳು ಏನಿದೆ ಅದನ್ನು ಬದಲಾವಣೆ ಮಾಡಲಿಕ್ಕೆ ಹೋಗ್ತಾ ಇದೆ. ವೇತನ ಕಾಯ್ದೆ, ಪಾವತಿ ಕಾಯ್ದೆಯನ್ನು ಬದಲಾವಣೆ ಮಾಡ್ತಾ ಇದೆ. ಕನಿಷ್ಠ ವೇತನವನ್ನು ನಾವು ಇವತ್ತೆಲ್ಲರೂ ಕೇಳ್ತಾ ಇದ್ದೀವಿ. ಕನಿಷ್ಠ ವೇತನ 31,000 ಕೊಡಬೇಕು ಅಂತ ಹೇಳಿ ಕನಿಷ್ಠ ವೇತನ ಕಾಯ್ದೆಯನ್ನು ಇವತ್ತು ತಿದ್ದುಪಡಿಯನ್ನು ಮಾಡಲಿಕ್ಕೆ ಹೋಗ್ತಾ ಇದೆ. ಬೋನಸ್ ಪಾವತಿ ಕಾಯ್ದೆ ತಿದ್ದುಪಡಿ ಇದೆ, ಕೈಗಾರಿಕಾ ಕಾಯ್ದೆ ತಿದ್ದುಪಡಿ ಇದೆ, ಸಮಾನ ಕೆಲಸಕ್ಕೆ ಸಮಾನ ಕೂಲಿಯನ್ನು ಕೊಡಬೇಕು ಅಂತ ಹೇಳಿ ಈಗಾಗಲೇ 2022ರಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಆ ಸಮಾನ ಕೆಲಸಕ್ಕೆ ಸಮಾನ ಕೂಲಿ ಅನ್ನೋ ಕಾಯ್ದೆಯನ್ನು ಕೂಡ ಇವತ್ತು ತಿದ್ದುಪಡಿಯನ್ನು ಮಾಡಲಿಕ್ಕೆ ಹೊರಟಿರೋದು ಭಾಗವಾಗಿ ಕೇಂದ್ರ ಸರ್ಕಾರ ತುದಿಗಾಲಿನಲ್ಲಿ ಜಾರಿಯನ್ನು ಮಾಡಲಿಕ್ಕೆ ಮುಂದಾಗಿದೆ. ಕಾರ್ಮಿಕರು ಈಗಾಗಲೇ ಈ ಹಿಂದೆನೇ ಮೇ 20ಕ್ಕಾಗಬೇಕಾಗಿತ್ತು. ದೇಶದಲ್ಲಿ ಯುದ್ಧದ ವಾತಾವರಣ, ಭಯೋತ್ಪಾದನೆಗಳೆಲ್ಲವೂ ಇದ್ದಂಥ ಪರಿಸ್ಥಿತಿ ಒಳಗಡೆ ಆವತ್ತಿನ ಸಂದರ್ಭದಲ್ಲಿ ಕಾರ್ಮಿಕರು ಹೋರಾಟಕ್ಕೆ ಇಳಿಯೋದು ಸರಿ ಅಲ್ಲ ಅಂತ ಹೇಳಿ ಜುಲೈ 9ಕ್ಕೆ ಈ ಹೋರಾಟವನ್ನು ಮುಂದೂಡಿಕೊಳ್ಳಲಾಗಿದೆ. ಮುಂದೂಡಿಕೊಂಡ ನಂತರದಲ್ಲಿ ಸರ್ಕಾರದ ಆ್ಯಟಿಟ್ಯೂಡ್ ಹೇಗಿದೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ತುದಿಗಾಲಿನಲ್ಲಿ ಏಪ್ರಿಲ್ನಲ್ಲೇ ಜಾರಿ ಮಾಡಲಿಕ್ಕೆ ಹೋದಂಥದ್ದನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಲಿಕ್ಕೆ ಇಲ್ಲದೆ ಈಗಾಗಲೇ ರಾಜ್ಯ ಸರ್ಕಾರದ ಮೇಲೆ ಹೆಚ್ಚು ಒತ್ತಡಗಳನ್ನು ತರ್ತಾ ಇದ್ದಾರೆ, ಎಲ್ಲ ರಾಜ್ಯ ಸರ್ಕಾರಗಳ ಮೇಲೆ. ಹಾಗಾಗಿ ಕರ್ನಾಟಕದಲ್ಲಿ ಕೂಡ ಈಗಾಗಲೇ ಒಬ್ಬರು ಅದಕ್ಕಾಗಿ ನೋಡಲ್ ಆಫೀಸರನ್ನು ನೇಮಕ ಮಾಡಿದ್ದಾರೆ, ಮನೋಹರ್ ಜೋಶಿ ಅಂತ ಹೇಳಿ. ನೋಡಲ್ ಆಫೀಸರ್ ಮೂಲಕವಾಗಿ ಒತ್ತಡವನ್ನು ತಂದು 4 ಸಂಹಿತೆಗಳನ್ನು ತಕ್ಷಣದಲ್ಲಿ ಜಾರಿಗೆ ಬರೋ ಹಾಗೆ ಜಾರಿಯನ್ನು ಮಾಡಬೇಕು ಅಂತ ತುದಿಗಾಲಿನಲ್ಲಿ ನಿಂತು ಮಾಲೀಕರ ಪರವಾದ ಕಾನೂನನ್ನು ತಂದು ಇಡೀ ರಾಜ್ಯದ ಕಾರ್ಮಿಕರಿಗೆ, ದೇಶದ ಕಾರ್ಮಿಕರಿಗೆ ಇವತ್ತು ಅನ್ಯಾಯವನ್ನು ಮಾಡಲಿಕ್ಕೆ ಹೋಗ್ತಾ ಇದೆ.
ಅವರು ಕಾರ್ಮಿಕರ ಸಂಹಿತೆಗಳನ್ನು ವಾಪಸ್ ಮಾಡಬೇಕು. ಇವತ್ತೇನೋ ಅಪಾಯಕಾರಿ ಕಾನೂನುಗಳನ್ನು ತಂದಿದ್ದಾರೆ, ಅದು ವಾಪಸ್ ಮಾಡಬೇಕು. ರಾತ್ರಿ ಪಾಳಿ ಕೆಲಸಗಳನ್ನು ವಾಪಸ್ ಮಾಡ್ಕೊಳ್ಬೇಕು. 8 ಗಂಟೆಗಳ ಕೆಲಸವನ್ನಷ್ಟೇ ಉಳಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಬಂಧನಕ್ಕೊಳಗಾಗೋದು ರೀತಿಯಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಆ ಹಂತಕ್ಕೆ ಸರ್ಕಾರ ಹೋಗೋದು ಬೇಡ. ಕಾರ್ಮಿಕರ ಕಾನೂನು ಏನಿದೆ ಅದರವರಿಗೆ ಉಳಿಸಬೇಕು ಅನ್ನೋ ಒತ್ತಾಯವನ್ನ ಈ ಮೂಲಕವಾಗಿ ನಾವು ಮಾಡ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ, ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಸಿ ಕುಮಾರಿ, ಮಹದೇವಮ್ಮ, ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಎನ್ಎಲ್ ಭರತ್ರಾಜ್, ದಸಂಸ ಸಂಚಾಲಕ ಎಂವಿ ಕೃಷ್ಣ, ಸುಶೀಲಾ, ಪ್ರಮಿಳಕುಮಾರಿ, ಅಲ್ಲಾ ಬಕಶ್, ಆರ್ ಮಂಗಲ, ಬಿಎಂ ಶಿವಮಲ್ಲಯ್ಯ ಇದ್ದರು.